ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ದ ಇಂಡಸ್ ವ್ಯಾಲಿ ಅವರ ಸ್ಟೀಲ್ ಪ್ರೆಷರ್ ಪ್ಯಾನ್ನ ಉಪಯೋಗಿಸ್ಕೊಂಡು ನಾನು ಒಂದು ಕ್ವಿಕ್ ಆಗಿರೋ ಒಂದು ಸಿಂಪಲ್ ಟೇಸ್ಟಿ ಆಗಿರೋವಂಥ ರೈಸ್ ಐಟಮ್ನ ತೋರಿಸ್ತಾ ಇದ್ದೀನಿ. ಇಂಡಸ್ ವ್ಯಾಲಿ ಇಂಡಿಯಾಸ್ ನಂಬರ್ 1 ಬ್ರ್ಯಾಂಡ್ ಆಗಿರುತ್ತೆ ಆ್ಯಂಡ್ ISO ಸರ್ಟಿಫೈಡ್. ನಿಮಗೆ ಒಳ್ಳೆ ಕ್ವಾಲಿಟಿ ಸ್ಟೀಲ್ ಆಗಿರ್ಬೋದು, ಕಾಸ್ಟ್ ಐರನ್ ಆಗಿರ್ಬೋದು, ಎಲ್ಲ ಥರದ ತವಾಸು ಪ್ಯಾನ್ಸ್ ಎಲ್ಲ ಸಿಗುತ್ತೆ. ನಾನು ಸುಮಾರು ವೀಡಿಯೋದಲ್ಲಿ ಹೇಳ್ತೀನಿ, ತುಂಬಾ ಟ್ರಸ್ಟೆಡ್ ಬ್ರ್ಯಾಂಡ್ ಇದು ಅಂತ. ಸೊ ತುಂಬಾ ಚೆನ್ನಾಗಿದೆ ಆ್ಯಂಡ್ ನೀವು ಇದ್ರ ಕ್ವಾಲಿಟಿ ನೋಡಬೇಕು ಎಷ್ಟು ಚೆನ್ನಾಗಿದೆ ಅಂದರೆ, ಹೆವಿ ಬಾಟಮ್ ಆಗಿರೋದ್ರಿಂದ ನೀವು ಯಾವುದೇ ರೈಸ್ ಐಟಮ್ ಮಾಡಿದ್ರೂ ಇದರಲ್ಲಿ ಸಿಯೋದಿಲ್ಲ. ಸಾಮಾನ್ಯ ಕೆಲವೊಬ್ಬರಿಗೆ ಒಂದೊಂದು ಇದಿರುತ್ತೆ, ಅಂದರೆ ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ರೆ ಕೆಳಗಡೆ ಏನು ಒತ್ತುತ್ತೆ ಅನ್ನೋದು ಐಟಮ್ಸ್ ಎಲ್ಲ ಅಂತ. ಸೊ ಖಂಡಿತ ಇಲ್ಲ, ಇಷ್ಟು ಭಾರವಾಗಿರೋವಂಥ ಒಳ್ಳೆ ಕ್ವಾಲಿಟಿ ಸ್ಟೀಲ್ನಲ್ಲಿ ಮಾಡಿದಾಗ ಖಂಡಿತ ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ನಾನಿಲ್ಲಿ ಪ್ರದೀಪ್ಗೂ ಸಹ ತೋರಿಸ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕುಕ್ಕರ್ ಅಂತ. ಸೊ ಖಂಡಿತ ತುಂಬಾ ಚೆನ್ನಾಗಿದೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು 3.5 ಲೀಟರ್ಸ್ ಪ್ರೆಷರ್ ಪ್ಯಾನ್ ಆಗಿರುತ್ತೆ ಆ್ಯಂಡ್ ಸ್ಟೀಲ್ ಕ್ವಾಲಿಟಿ ನೋಡ್ಬೋದು ನೀವೇ, ವಂಡರ್ಫುಲ್ ಆಗಿದೆ. ಆ್ಯಂಡ್ ಇದನ್ನು ನೀವು ಇಂಡಕ್ಷನ್ ಬೇಸ್ ಮೇಲೂ ಸಹ ಇಟ್ಟು ಕುಕ್ ಮಾಡ್ಕೋಬೋದು, ಸ್ಟವ್ ಟಾಪ್ ಮೇಲೂ ಸಹ ಇಟ್ಟು ಕುಕ್ ಮಾಡ್ಕೋಬೋದು. ಇವತ್ತು ನಾನು ದ ಇಂಡಸ್ ವ್ಯಾಲಿ ಅವರ ಸ್ಟೀಲ್ ಪ್ರೆಷರ್ ಪ್ಯಾನ್ನ ಉಪಯೋಗಿಸ್ಕೊಂಡು ವೈಟ್ ಕುಷ್ಕಾ ಪಲಾವ್ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲಿಗೆ ನಾನು ಬೆಣ್ಣೆ ಹಾಕ್ತಾಯಿದ್ದೀನಿ, 2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಜೊತೆಗೆ ಎಣ್ಣೆನೂ ಸಹ ಸ್ವಲ್ಪ ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇವೆರಡೂ ಸಹ ಸ್ವಲ್ಪ ಬಿಸಿ ಆಗ್ತಾಯಿದ್ದ ಹಾಗೆಯೇ ಪಲಾವ್ ಎಲೆ ಹಾಕಬೇಕು. ಪಲಾವ್ ಎಲೆ ಜೊತೆಗೆ ಸ್ವಲ್ಪ ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಅನಾನಸ್ ಹೂವು, ಮರಾಠಿ ಮೊಗ್ಗು ಇವಿಷ್ಟನ್ನು ಸಹ ಹಾಕಿದ್ದೀನಿ. ಇದೊಂದು 10ರಿಂದ 15 ಸೆಕೆಂಡ್ ಚೆನ್ನಾಗಿ ಫ್ರೈ ಆಗಬೇಕು. ಏಲಕ್ಕಿ ಅವತ್ತು ಓಪನ್ ಮಾಡಿ ಹಾಕಿ, ನಾನು ಯಾವಾಗಲೂ ಏಲಕ್ಕಿನ ಹಾಗೆ ಹಾಕ್ತೀನಿ. ಸೊ ಏಲಕ್ಕಿ ಬಿಸಿ ಆಗ್ತಾ ಇದ್ದ ಹಾಗೇ ಅದು ಪಟ್ಟಂತ ಸಿಡಿದು ಬಿಡುತ್ತೆ. ಸೊ ಈ ಸಲನೂ ಹಾಗೆ ಆಯಿತು ನೋಡಿ. ಇಲ್ಲಿ ವಿಡಿಯೋದಲ್ಲಿ ಒಂದು ಏಲಕ್ಕಿ ಪಟ್ಟಂತ ಸಿಡಿತು. ಪುಣ್ಯಕ್ಕೆ ನಾನು ಸ್ವಲ್ಪ ಹಿಂದೆ ಇದ್ದೆ, ಅಷ್ಟಾಗಿ ಇದಾಗಲಿಲ್ಲ. ಅಷ್ಟರಲ್ಲಿ ನಾನು ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋವಂಥ ಹಸಿರು ಮೆಣಸಿನ್ಕಾಯಿ, ಉದ್ದುದಕ್ಕೆ ಸ್ಲೈಸ್ ಮಾಡಿಟ್ಕೊಂಡಿರೋವಂಥ ಈರುಳ್ಳಿ, ಪುದೀನ ಎಲೆಗಳು ಮತ್ತು ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇವಿಷ್ಟನ್ನು ಹಾಕಿ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬರೀ ವೈಟ್ ರೈಸ್ ಮಾಡೋದಕ್ಕಷ್ಟೇ ಅಲ್ಲ, ಈ ರೀತಿ ಪಲಾವ್ಗಳನ್ನ, ಬಿಸಿಬೇಳೆಭಾತು ಎಲ್ಲವನ್ನೂ ಸಹ ಈ ಪ್ರೆಷರ್ ಪ್ಯಾನ್ನ ಯೂಸ್ ಮಾಡಿಕೊಂಡು ನೀವು ಮಾಡ್ಬೋದು. ಎಲ್ಲವೂ ಸಹ ಸಖತ್ ಟೇಸ್ಟಿಯಾಗಿ ಬರುತ್ತೆ, ಈವನ್ ಆಗಿ ಕುಕ್ ಆಗುತ್ತೆ ಇದು ಬೇಸ್ ಚೆನ್ನಾಗಿರೋದ್ರಿಂದ. ಈರುಳ್ಳಿ ಇಲ್ಲಿ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 3 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ಸೇರಿಸಿದ್ದೀನಿ ನಾನು, ಗಟ್ಟಿ ಮೊಸರು. ಅದೊಂದು ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು. ತುಂಬ ಏನು ಅದರಲ್ಲಿರೋವಂಥ ನೀರಿನಂಶ ಎಲ್ಲ ಹೋಗಬೇಕು ಅಂತೇನಿಲ್ಲ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಇದಕ್ಕೆ ನಾನು 3 ಕಪ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ವೈಟ್ ಕುಷ್ಕ ಪಲಾವ್ ಆಗಿರೋದ್ರಿಂದ 1 ಕಪ್ ಆಗುವಷ್ಟು ಹಾಲನ್ನು ಸೇರಿಸಿದ್ದೀನಿ. ಟೋಟಲ್ ಇದಕ್ಕೆ 3 ಕಪ್ ಹಾಕಿರೋದು, ಅಂದರೆ 2 ಕಪ್ ನೀರು, 1 ಕಪ್ ಹಾಲು. ನಿಮ್ಗೆ ಹಾಲು ಬೇಡ ಅಂತ ಅಂದರೆ 3 ಕಪ್ ಆಗುವಷ್ಟು ನೀವು ನೀರನ್ನೇ ಸಹ ಹಾಕ್ಕೋಬೋದು, ಇಲ್ಲ ತೆಂಗಿನಕಾಯಿ ಹಾಲನ್ನಾದರೂ ಸಹ ಹಾಕ್ಕೋಬೋದು. ನಾನಿಲ್ಲಿ ಪ್ಲೇನ್ ಹಸುವಿನ ಹಾಲನ್ನೇ ಹಾಕಿದ್ದೀನಿ. ರುಚಿಗೆ ಉಪ್ಪು ಮತ್ತು ಕೊನೆಯಲ್ಲಿ ಒಂದು ಸ್ವಲ್ಪ ಸ್ಲೈಸ್ ಮಾಡಿಟ್ಕೊಂಡಿರೋವಂಥ ಟೊಮ್ಯಾಟೊ ಈ ರೀತಿ ಉದ್ದುದಕ್ಕೆ ಸ್ಲೈಸ್ ಮಾಡಿನಾದರೂ ಸಹ ನೀವು ಸೇರಿಸ್ಬೋದು. ಇಲ್ಲ ನಮ್ಗೆ ಟೊಮ್ಯಾಟೊ ಅಷ್ಟೊಂದು ಉದ್ದುದ ಸಿಗೋದಿಷ್ಟ ಇಲ್ಲ ಅಂತ ಅಂದರೆ ಸಣ್ಣದಾಗಿನೂ ಸಹ ಕಟ್ ಮಾಡಿ ಹಾಕ್ಕೋಬೋದು. ಒನ್ಸ್ ಈ ರೀತಿ ಹಾಕಿರೋವಂಥ ನೀರೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ತೊಳೆದಿಟ್ಕೊಂಡಿರೋವಂಥ ಅಕ್ಕಿ ಸೇರಿಸ್ತಾ ಇದ್ದೀನಿ, 1.5 ಕಪ್ ಆಗುವಷ್ಟು. ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಕಸೂರಿ ಮೇಥಿನೂ ಸಹ ಪೌಡರ್ ಮಾಡಿ ಹಾಕೋತಾ ಇದ್ದೀನಿ. ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಅದನ್ನ ಈ ರೀತಿ ಪುಡಿ ಮಾಡಿ ಹಾಕಿದ್ರೆ ಆಯಿತು, ತುಂಬಾ ಚೆನ್ನಾಗಿ ಪುಡಿ ಆದಂಗೆ ಆಗುತ್ತೆ. ಫೈನಲ್ ಆಗಿ ಇವಾಗಲೇ ಬೇಕಾದರೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು, ಇಲ್ಲ ಪ್ರೆಷರ್ ಎಲ್ಲ ಆದಮೇಲೆ ಕೊನೆಯಲ್ಲಿ ಹಾಕ್ತೀನಿ ಅಂದರೆ ಆಗ್ಲೂ ಸಹ ಹಾಕ್ಕೋಬೋದು. ಇವಾಗ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಇದನ್ನು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಸಲ್ ಅಥವಾ 2 ವಿಸಲ್ ಕೊಟ್ಟು ಬೇಯಿಸ್ಕೊಂಡ್ರೆ ಆಯಿತು. ಅಕ್ಕಿ ನೀವು ಯಾವ ರೀತಿ ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಮಿಲ್ಲಲ್ಲಿ ಸಿಗೋವಂಥ ವೈಟ್ ಸಣ್ಣ ಅಕ್ಕಿನ ತೊಗೊಂಡಿದ್ದೀನಿ, ಹಾಗಾಗಿ ಒಂದೇ 1 ವಿಸಲ್ ಸಾಕು ಇದಕ್ಕೆ. ಹಾಗೆಯೇ ಗ್ಯಾಸ್ಕೆಟನ್ನು ಸಹ ನೀಟಾಗಿ ಫಿಟ್ ಆಗಿದೆಯಾ ಅಂತ ಹೇಳಿಬಿಟ್ಟು ನೋಡಿಬಿಟ್ಟು ಹಾಕಿ, ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ 1 ವಿಸಲ್ ಬರ್ತಿದ್ದ ಹಾಗೆಯೇ ನಾನು ಇದ್ರ ಪ್ರೆಷರ್ ಹೋದ್ಮೇಲೆ ಇಲ್ಲಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಸಖತ್ತಾಗಿದೆ ನೋಡಿ. ನಾನು ಇದನ್ನು ಒಂದು 10 ಮಿನಿಟ್ಸ್ ಒಳಗಡೆ ಮಾಡಿದ್ದು, ತುಂಬಾ ಸುಲಭ. ಮನೆಯಲ್ಲಿ ಬರೀ ಈರುಳ್ಳಿ ಟೊಮ್ಯಾಟೊ ಇದೆ, ಏನು ಮಾಡೋದು ಅಂತ ಅಂದಾಗ ಈ ರೆಸಿಪಿನ ಟ್ರೈ ಮಾಡಿ. ಸಿಂಪಲಾಗಿ ಒಂದು ಮೊಸರು ಬಜ್ಜಿ ಇದ್ದರೆ ಅದಕ್ಕೂ ಚೆನ್ನಾಗಿರುತ್ತೆ, ಇಲ್ಲ ಕಾಯಿ ಚಟ್ನಿ ಜೊತೆ, ಅಥವಾ ನೀವು ಬೆಳಗ್ಗೆ ಮಾಡಿದ್ದೇನಾದರೂ ಗ್ರೇವಿ ಉಳ್ಕೊಂಡಿತ್ತು, ಗೊಜ್ಜುಗಳೇನಾದರೂ ಉಳ್ಕೊಂಡಿತ್ತು ಅಂತ ಅಂದರೆ ಅದ್ರ ಜೊತೆಗೂ ಸರ್ವ್ ಮಾಡ್ಬೋದು. ಸಖತ್ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಇಲ್ಲಿ ನಾನು ಮಿಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಪ್ಯಾನ್ ಕೆಳಗಡೆ ಎಲ್ಲೂ ಸಹ ಒತ್ತಿಲ್ಲ,
ನೀಟಾಗಿ ಸಕ್ಕತ್ತಾಗಿದೆ. ಆ್ಯಂಡ್ ನೀವು ನೋಡ್ತಾ ಇರ್ಬೋದು ಉದ್ರುದ್ರಾಗೂ ಆಗಿದೆ, ತುಂಬಾ ಚೆನ್ನಾಗಾಗಿದೆ. ಪ್ರೆಷರ್ ಪ್ಯಾನ್ ಎಲ್ಲೂ ಸಹ ಕೆಳಗಡೆ ಒತ್ತಿಲ್ಲ. ಸೊ ಈ ರೀತಿ ನೀವು ಸಹ ಟ್ರೈ ಮಾಡ್ಬೋದು, ಸ್ಟೀಲ್ಗೆ ಬದಲಾಗಿ ಅಂತ ಹೇಳ್ತಾ ಇದ್ದೀನಿ ನಾನು. ನಾರ್ಮಲಾಗಿ ಇವಾಗ ಎಲ್ಲರ ಮನೆಯಲ್ಲೂ ಇಂಡಾಲಿಯಮ್ದು ಇದ್ದೇ ಇರುತ್ತೆ, ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಸ್ಟೀಲ್ಗೆ ಅಪ್ಗ್ರೇಡ್ ಮಾಡ್ಕೊಳ್ಳಿ. ಆ್ಯಂಡ್ ಇಂಡಸ್ ವ್ಯಾಲಿ ಅಂತೂ ತುಂಬಾ ಒಳ್ಳೆ ಬ್ರ್ಯಾಂಡು. ನಾನು ಯೂಸ್ ಮಾಡ್ತಾ ಇರೋ ದೋಸೆ ತವಾಯಿಂದ ಹಿಡಿದು ಎಲ್ಲವೂ ಸಹ ಇಂಡಸ್ ವ್ಯಾಲಿದೆ ಪ್ಯಾನ್ ಆಗಿರುತ್ತೆ. ದೋಸೆ ತವ ಆಲ್ಮೋಸ್ಟ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಯಿಂದನೇ ನಾನು ಇಂಡಸ್ ವ್ಯಾಲಿದು ತೊಗೊಂಡಿದ್ದು. ಇವಾಗ ಇದು ನನಗೆ ಅವರೇ ಕಳಿಸ್ಕೊಡ್ತಾರೆ. ಸೊ ಹಾಗಾಗಿ ನಾನು ಕಳಿಸ್ಕೊಡ್ತಾರೆ ಅಂತ ನಾನು ಹೇಳ್ತಾ ಇಲ್ಲ, ತುಂಬಾ ಚೆನ್ನಾಗಿದೆ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಖಂಡಿತ ನೀವು ಸ್ಕ್ರೀನ್ ಮೇಲೆ ಕಾಣೋವಂಥ ಏನು ಕೋಡ್ ಇದೆಯಲ್ಲ ಅದನ್ನು ಯೂಸ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಹ ಸಿಗುತ್ತೆ. ತುಂಬಾ ಚೆನ್ನಾಗಿದೆ, ಖಂಡಿತ ಬೈ ಮಾಡಿ. ಲೈಫ್ ಟೈಮ್ ವರ್ತಿ ಅಂತ ಅನಿಸುತ್ತೆ. ಒಂದು ಸಲ ಇನ್ವೆಸ್ಟ್ ಮಾಡಿದ್ರೆ ನೀವು ಇದಕ್ಕೆ ತುಂಬಾ ಚೆನ್ನಾಗಿ ತುಂಬ ವರ್ಷಗಳ ಕಾಲ ಇದು ಬಾಳಿಕೆ ಬರುತ್ತೆ. ಹಾಗಾಗಿ ಪರ್ಚೇಸ್ ಮಾಡಿ ಎಲ್ಲರೂ ಅಂತಲೇ ನಾನು ಹೇಳ್ತೀನಿ. ಬೆಳಗ್ಗೆ ನಾವು ದೇವಸ್ಥಾನಕ್ಕೆ ಹೋಗಿ ಬಂದು ಮಧ್ಯಾಹ್ನದ ಅಡುಗೆಗೆ ನಾನು ಇದನ್ನು ಪ್ರಿಪೇರ್ ಮಾಡಿದ್ದು ಜಸ್ಟ್ 10 ಮಿನಿಟ್ಸಲ್ಲಿ. ಊಟ ಟೈಮ್ಗೆ ಕರೆಕ್ಟಾಗಿ ಮಧ್ಯಾಹ್ನ ಮನೆಗೆ ಬಂದಿದ್ವಿ, ಏನಪ್ಪ ಮಾಡೋದು ಅನ್ನೋ ಟೆನ್ಷನ್ ನನಗೂ ಇತ್ತು. 10 ನಿಮಿಷದಲ್ಲಿ ನಾನು ಇದನ್ನು ಪ್ರಿಪೇರ್ ಮಾಡಿ ಎಲ್ಲರಿಗೂ ಸಹ ಬಿಸಿ ಬಿಸಿ ಸರ್ವ್ ಮಾಡಿ ಕೊಟ್ಟೆ. ನನಗೆ ಮೊಸರು ಬಜ್ಜಿ ಅಂದರೆ ತುಂಬಾ ಇಷ್ಟ, ಹಾಗಾಗಿ ಮೊಸರು ಬಜ್ಜಿ ಜೊತೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ನೀವು ಸಹ ಈ ರೆಸಿಪಿನ ಟ್ರೈ ಮಾಡಿ.